ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ನೋಡ್ಕೊಂಬರೋಣ ಯಾವ ಥರ ಚೇಂಜ್ ಮಾಡ್ಕೋಬೋದು ವಿತೌಟ್ ಓಲ್ಡ್ ಪಾಸ್ವರ್ಡ್ ಇಲ್ಲದೆ ಇನ್ಸ್ಟಾಗ್ರಾಮ್ ಐಡಿನ ಅಂತ. ನಿಮ್ಮ ಹತ್ರ ಓಲ್ಡ್ ಪಾಸ್ವರ್ಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾವ ಥರ ಚೇಂಜ್ ಮಾಡ್ಕೋಬೋದು ಅಂತ ತಿಳ್ಕೊಬೋದು ಈ ವಿಡಿಯೋದಿಂದ. ಬನ್ನಿ ನೋಡ್ಕೊಂಬೋಣ ಯಾವ ಥರ ಚೇಂಜ್ ಮಾಡ್ಕೋಬೋದು ಅಂತ. ಹಾಯ್, ಈ ವಿಡಿಯೋದಿಂದ ನೀವು ತಿಳ್ಕೊಬೋದು ಯಾವ ಥರ ಚೇಂಜ್ ಮಾಡ್ಕೋಬೋದು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಇಲ್ಲ ಐಡಿನ ಅಂತ. ಎಂಡ್ವರೆಗೆ ಈ ವಿಡಿಯೋನ ಫುಲ್ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇನ್ಸ್ಟಾಗ್ರಾಮ್ ಐಡಿ ಪಾಸ್ವರ್ಡ್ನ ಚೇಂಜ್ ಮಾಡ್ಕೋಬೇಕಂದ್ರೆ ಮೊದಲನೇದಾಗಿ ನಿಮ್ಮ ಐಡಿನ ಓಪನ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಪ್ರೊಫೈಲ್ನ ಓಪನ್ ಮಾಡಿ. ನಿಮ್ಮ ಪ್ರೊಫೈಲ್ನ ಓಪನ್ ಮಾಡ್ಕೊಂಡ್ಮೇಲೆ ಈ ಥರ ಓಪನ್ ಆಗೋದು ನಿಮ್ಮ ಪ್ರೊಫೈಲಲ್ಲಿ. ಇಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ 3 ಆರೋ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಇದೆ ನೋಡಿ, ಸೆಕ್ಯೂರಿಟಿ ಪಾಸ್ವರ್ಡ್ ಪರ್ಸನಲ್ ಡೀಟೇಲ್ಸ್ ಅಂತ ಇದೆಯಲ್ಲ, ಅದರಲ್ಲಿ ಅಕೌಂಟ್ ಸೆಂಟರ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ಥರ ಆಪ್ಷನ್ ಬರುತ್ತೆ, ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಆಪ್ಷನ್ ಬರುತ್ತೆ, ಚೇಂಜ್ ಪಾಸ್ವರ್ಡ್ ಇಲ್ಲ 2 ಫ್ಯಾಕ್ಟರ್ ಆ ಥರ ಬರುತ್ತೆ, ನಿಮ್ಮದು ವೆರಿಫಿಕೇಷನ್ ಸೆಲ್ಫೀಸ್ ಅಂತ ಬರುತ್ತೆ. ನೀವು ಇದರಲ್ಲಿ ಚೇಂಜ್ ಪಾಸ್ವರ್ಡ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಯಾವ ಅಕೌಂಟಲ್ಲಿ ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೇಕಂತಿದ್ದೀರೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಫಿಲ್ ಮಾಡ್ಕೋಬೋದು. ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಕೆಳಗಡೆ ಫರ್ಗೆಟ್ ಪಾಸ್ವರ್ಡ್ನಲ್ಲಿ ಕ್ಲಿಕ್ ಮಾಡ್ಕೊಂಡು ಅದು ಇಮೇಲ್ಗೆ ಹೋಗುತ್ತೆ. ಇಮೇಲ್ಗೆ ಹೋದರೆ ನಿಮ್ಗೆ ಅದರಲ್ಲಿ ಮೆಸೇಜ್ ಬಂದಿರುತ್ತೆ, ಇಲ್ಲಿ ಬಂದಿದೆ ನೋಡಿ, ಈ ಥರ ಇಮೇಲ್ಗೆ ಮೆಸೇಜ್ ಬಂದಿರುತ್ತೆ, ನೀವು ನೋಡ್ಕೋಬೋದು. ಇಮೇಲ್ಗೆ ಹೋಗ್ಬಿಟ್ಟು ಓಪನ್ ಮಾಡ್ಕೋಬೇಕು ಅದನ್ನು. ಇಮೇಲ್ಗೆ ಹೋಗ್ಬಿಟ್ಟು ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಬರುತ್ತೆ ನಿಮ್ಮ ಕೆಳಗಡೆಗೆ ರೀಸೆಟ್ ಪಾಸ್ವರ್ಡ್ ಅಂತ ಬರುತ್ತೆ. ನೀವು ರೀಸೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ಡೈರೆಕ್ಟಾಗಿ ನಿಮ್ಮ ಇದರಲ್ಲಿ ನ್ಯೂ ಪಾಸ್ವರ್ಡ್ ಹಾಕೊಂಡ್ರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ.